ನಮಸ್ತೆ ಆದ್ಮೇಲೆ ನಾನು ಮೊದಲೆಲ್ಲ ಒಂದು ತೀರ್ಮಾನ ಮಾಡಿದ್ದೆ ನಮ್ಮ ಊರೊಳಗಡೆ ಮಾತ್ರ ಜನರಿಗೆ ಹೇಳ್ಕೊಡುವ ಅಂತ. ಆಮೇಲೆ ಒಂದು 100 ಕಿಲೋಮೀಟ್ರ್ ಅಂತ ನಾವು ವಿಸ್ತರಣೆ ಮಾಡುವ. ಕೊನೆಗೆ ಕರ್ನಾಟಕದ ಮೂಲೆ ಮೂಲೆ ಹೋಗಂಗಾಯಿತು. ಇವತ್ತು ನಾವು ಇವಾಗ ಆಂಧ್ರ ರಾಜ್ಯಕ್ಕೆ ಬಂದಿದ್ದೀವಿ. ಆಂಧ್ರ ರಾಜ್ಯದಲ್ಲಿ ಹಿಂದೂಪುರದ ಹತ್ರ ವೀರಾಪುರ ಅಂದ್ಬಿಟ್ಟು, ಹಿಂದೂಪುರದ ಪಕ್ಕ ವೀರಾಪುರ ಅಂತ ಇರೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ 1.5 ಎಕರೆ ಜಮೀನಿದೆ. ಅದ್ರದ್ದು ಮುಂದ್ಗಡೆ ಭಾಗ ಹೀಗಿದೆ. ಈಗಿನ ಜಮೀನಿನ ಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಗೇಟ್, ಇದು ಗೇಟ್ ಪಕ್ಕದಲ್ಲಿ, ಇದು ಈಸ್ಟ್ಗೆ ಗೇಟ್ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಬೋರ್ವೆಲ್ಲು, ಇಲ್ಲಿ ಪಕ್ಕದಲ್ಲಿ ಬೋರ್ವೆಲ್ ಇದೆ. ಈ ಬೋರ್ವೆಲ್ನ ಇವಾಗ ಇಲ್ಲಿ ಒಂದು ಕನೆಕ್ಷನ್ ತಗೊಳ್ಬೇಕು. ಇಲ್ಲಿ ಕನೆಕ್ಷನ್ ತಗೊಂಡು ಇಲ್ಲಿ ಒಂದು ಅಡಿ ಆಳ ಮಾಡಿಬಿಟ್ಟು ಇಲ್ಲೊಂದು ಕನೆಕ್ಷನ್ ತಗೊಂಡ್ರೆ ಅಲ್ಲಿಂದ ಮುಂದೆ ಡ್ರಿಪ್ ಲೈನ್ ಆಗ್ತದೆ. ಇದು ಕೆಲಸಗಾರರು ಇದಕ್ಕೆ ಅಂದ್ಬಿಟ್ಟು ಒಂದು ಶೆಡ್ಡು ಮಾಡ್ತಾರೆ. ಹಾಗೆ ಇನ್ನು ಕೆಲಸಕ್ಕೆಲ್ಲ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತು ಬಂದಿದೆ. ಪೈಪು ಮತ್ತು ನಮ್ಮ ದಿನಬಳಕೆ ವಸ್ತುಗಳೆಲ್ಲ ಇದೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾವು ಹೋಗುವಾಗ ಗಿಡಗಳೆಲ್ಲ ತಗೊಳ್ತಿದ್ದು ಇದೆಲ್ಲ ಆಲ್ರೆಡಿ ಗ್ಲೀಸಿಡಿಯ ಗಿಡಗಳನ್ನೆಲ್ಲ ಇಲ್ಲಿ ತಂದು ಇಟ್ಟಿದ್ದೀವಿ. ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗೋ ಗಂಟೆ ಇಲ್ಲಿ ಇರ್ತದೆ. ಆಮೇಲೆ ಹಾಗೆಯೇ ಲಾವಂಚ, ಇನ್ನು ಬೇರೆ ಬೇರೆ ಪಾರಿಜಾತ, ಹಾಗೆ ತೆಂಗಿನ ಗಿಡ ಮತ್ತು ಬೇರೆ ಬೇರೆ ರೀತಿಯ ಗೆಣಸು ಮತ್ತು ಅರಿಶಿನ, ಶುಂಠಿ ಎಲ್ಲ ಈಗ ಸೀಸನ್ ಆಗಿರೋದ್ರಿಂದ ಅವುಗಳನ್ನೆಲ್ಲ ಇಲ್ಲಿ ನಾವು ಬಳಸಲಿಕ್ಕೆ ಪ್ರಯೋಗ ಮಾಡ್ತಾಯಿದ್ದೀವಿ. ತೆಂಗು ನಾನು ನಿಮ್ಗೆ ಹೇಳಿದಾಗೆ 2 ಎಲೆ ಇರಬೇಕು. 2 ಎಲೆ ಇದ್ದಾಗಲೇ ನಾವು ಇವುಗಳನ್ನೆಲ್ಲ ನಡಕ್ಕೆ ಹೋಗ್ಬೇಕು. ಮತ್ತು ಯಾವುದೇ ಒಂದು ಊರಿಂದ ಒಂದು ಊರಿಗೆ ಗಿಡಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸ್ಥಳೀಯ ಮಣ್ಣು ಮತ್ತು ಸ್ಥಳೀಯ ಕಳೆ ಇರಬೇಕು. ಹಾಗೆ ನೋಡಿ, ಸ್ಥಳೀಯ ಮಣ್ಣು, ಸ್ಥಳೀಯ ಕಳೆ ಇಲ್ಲಿದೆ. ಈಗ ಭೂಮಿ ಇದು ಪೊಸಿಷನ್ನು ಈ ಥರ ಇದೆ. ಇಲ್ಲಿ ಮಾಲೀಕರು ತಂದೆದು ಒಂದು ಗೋಧಿಯನ್ನು ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಜಮೀನು ಇವಾಗ ಈ ಸ್ಥಿತಿಯಲ್ಲಿದೆ. ನೀರು 2 ಗಂಟೆವರೆಗೆ ಕರೆಂಟ್ ಇರ್ತದೆ. ಅದಕ್ಕೆಲ್ಲ ಒಂದು 4 ಡ್ರಮ್ಮು ತಂದು ಇಟ್ಟಿದ್ದಾರೆ. ಕೆಲಸದವ್ರಿಗೆ ಮಾಡಲಿಕ್ಕೆ ಒಂದು ಬಾತ್ರೂಮು, ಒಂದು ವ್ಯವಸ್ಥೆ ಎಲ್ಲ ಇಲ್ಲಿ ಆಗ್ತಾಯಿದೆ. ಇನ್ನೆಲ್ಲ ಈಗ ರೋಟಾವೇಟ್ರ್ ಹೊಡಿಬೇಕು. ಇವಾಗ ನವಧಾನ್ಯಗಳನ್ನೆಲ್ಲ ನಾವು ಹಾಕಿದ್ದೀವಿ. ಹೀಗೆ ಇದು ಎಲ್ಲ ಉತ್ತು, ಇದೆಲ್ಲ ಒಂದು ಮಣ್ಣೆಲ್ಲ ಲೆವೆಲ್ ಹಾಕಿ ಇನ್ನು 1.5 ತಿಂಗಳಿಂದ ನಾವು ಫಾಲೋಅಪ್ ಮಾಡಿರೋದು. ಅವರು ಮಾಲೀಕರು ಸುಮಾರು 2 ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ ಇದ್ದರು. ಆ ಸಂಪರ್ಕದಿಂದ ಈಗ ಮೊದಲ ಬಾರಿಗೆ ನಾವು ಬೇರೆ ರಾಜ್ಯದಲ್ಲಿ, ಆಂಧ್ರ ರಾಜ್ಯಕ್ಕೆ ಇಲ್ಲಿ ನಾವು ಇದ್ದೇವೆ. ಹೀಗೆ ಇಲ್ಲಿ ಕೆಲಸ ನಡೀತಾ ಇದೆ. ಈ ಭೂಮಿಯೆಲ್ಲ ಇವಾಗ ರೋಟಾವೇಟ್ರ್ ಹೊಡೆದು ಇದು ಮುಂದೆ ಹಂತ ಹಂತವಾಗಿ ನಾವು ಏನು ಮಾಡ್ತೇವೆ ಅನ್ನೋದನ್ನು ತಿಳಿಸ್ತೇವೆ. ಎಲ್ಲ ಫೆನ್ಸ್ ಅವರು ಇಲ್ಲಿ ಈಗ ನೀರು ಉರಿಲಿ ಅಂದ್ಬಿಟ್ಟು ನಾವು ಟೆಂಪ್ರವರಿ ಪೈಪ್ ಲೈನ್ ತಗೊಂಡು ಇಲ್ಲಿ ಈ ಭಾಗದಲ್ಲಿ ಬೇಲಿಯೆಲ್ಲ ನೀರು ಹಾಯ್ಕೊಳ್ಳಿ, ಉನಿ ಬರಲಿ ಅಂದ್ಬಿಟ್ಟು ಜಟ್ರೋಪ ಮತ್ತು SPM ಲೈನ್ಗೆ ತುಂಬ ಬಿಸಿಲಿದೆ. ಇಲ್ಲಿ ತುಂಬ ಬಿಸಿಲು, ಸುತ್ತ ನೋಡ್ಬೋದು ನೀವು. ಬರೀ ಬೆಟ್ಟ ಮರ ಗಿಡ ಭಾಳ ಕಡಿಮೆ ಇಲ್ಲಿ. ಆದರೂ ಇಲ್ಲಿ ತೋಟ ನಿರ್ಮಾಣಕ್ಕೆ ಪೈಪನ್ನು ನೀರು ಬಿಟ್ಕೊಂಡು ಪಶ್ಚಿಮ ಭಾಗ ಇದು, ಈ ಕಡೆ ಇದು ಕುಬೇರನ ಮೂಲೆ. ಅದಕ್ಕೆ ಅವ್ರೇನೋ ವಾಸ್ತು ಪ್ರಕಾರ ಇಲ್ಲೊಂದು ಸ್ವಲ್ಪ ಮಣ್ಣನ್ನು ಇಲ್ಲಿ ಸ್ವಲ್ಪ ಹೈಟಾಗಿ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಅದು ಭೂಮಿ ಪೂರ್ವಕ್ಕೆ ಇದು ಎತ್ತರ ಇತ್ತು, ಪಶ್ಚಿಮಕ್ಕೆ ಡೌನ್ ಇತ್ತು. ಅದರಿಂದ ಇದನ್ನ ಮಣ್ಣು ಹಾಕಿ ಇದನ್ನು ಸಮೇತ ಅದರ ಲೆವೆಲ್ಗೆ ಇಲ್ಲಿ ತಂದಿದ್ದಾರೆ. ಸುತ್ತ ತೆಂಗಿನ ಗಿಡ ಹಾಕಿ ಮಧ್ಯದಲ್ಲಿ ನಾವು ಫ್ರೂಟ್ ಮಾಡೋದು ಮಾಡ್ತಾಯಿದ್ವಿ. 48 ಫ್ರೂಟ್ ಮಾಡೋದು. ಇದು ಮಾಲೀಕರ ತಂದೆಯವರ ಒಂದು ಸಮಾಧಿ. ಇಲ್ಲಿ ಕೆಲಸ ನಡಿಬೇಕು, ಕೆಲಸ ನಡೀತಾ ಇದೆ. ಇದ್ರ ಮೇಲ್ಗಡೆ ಎಲ್ಲ ಇವಾಗ ಇದೆಲ್ಲ ಹಾಕಿ ಇದ್ರ ಮೇಲೆಲ್ಲ ಸುತ್ತ 4 ಕಡೆಗೆ ಬೋಗನ್ವಿಲ್ಲ ಗಿಡಗಳನ್ನ ನೆಟ್ಟು ಅದ್ಮೇಲೆ ಎಲ್ಲ ಹಬ್ಬ ಥರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಹಾಗೆ ಇದೆಲ್ಲ ಓಲ್ಡು ಹಂಚುಗಳನ್ನೆಲ್ಲ ಈಗ ಇಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಇದೇನು ಮೊದಲು ಒಂದು ಫ್ಯಾಷನ್ಗೆ ಏನೋ ಅಂತ ಒಂದು ಮಾಡಿದ್ದಾರೆ, ಅದನ್ನ ಇವಾಗ ಅಲ್ಲಿ ತೆಗಿತಾ ಇದ್ದಾರೆ. ಹೀಗೆ ಇಲ್ಲಿ ಲೈನು ಎಲ್ಲ ಕಡೆನೂ ಎಳ್ಕೊಳ್ತಾ ಇದ್ದೀವಿ. ಹಾಗೆ ಬೇಲಿಯ ಭಾಗ ಎಲ್ಲ ಕ್ಲೀನ್ ಆಗಬೇಕು. ಬೇಲಿನೆಲ್ಲ ಹೀಗೆ ಸೈಡ್ನಲ್ಲಿ ನಮ್ಮ SPM ಜಟ್ರೋಪ ಕಾಲು ನೋಡ್ತೀವಿ. SPM ಜಟ್ರೋಪ ಇಲ್ಲಿ ಸೈಡಲ್ಲಿ ಇಲ್ಲಿ ಬರುತ್ತೆ. ಹೀಗೆ ಇದೆಲ್ಲ ಬಹುತೇಕ ಲೈನು ಮುಗಿದಿದೆ. ಇಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಟ್ರಾನ್ಸ್ಫಾರಮನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರಮ್ ಇದೆ. ಅದರ ಪಕ್ಕದಲ್ಲೇ ಊರಿಗೆ ಬೇಕಾದಂಥ ನೀರಿನ ಟ್ಯಾಂಕು ಸಮೇತ ಇಲ್ಲೇ ಇದೆ. ಈ ಊರು ಭಾಳ ಒಂದು ವಿಶೇಷವಾದ ಊರು. ದೇಶ ವಿದೇಶದಿಂದ ಪಕ್ಷಿಗಳು ಬಂದು
ಸಂತಾನೋತ್ಪತ್ತಿ ಮಾಡಿ ಹೇಗೆ ನಮ್ಮ ಕರ್ನಾಟಕದ ರಂಗನತಿಟ್ಟು ಅನ್ನೋ ಜಾಗದಲ್ಲಿ ಪಕ್ಷಿಗಳು ವರ್ಷಕ್ಕೊಂದ್ಸಲ ಬಂದು ಸಂತಾನೋತ್ಪತ್ತಿ ಮಾಡ್ಕೊಂಡು ಹೋಗ್ತಾವೋ, ಅದೇ ರೀತಿ ಈ ಗ್ರಾಮದಲ್ಲಿ, ವೀರಾಪುರ ಅನ್ನೋ ಈ ಗ್ರಾಮದಲ್ಲಿ ಅನೇಕ ದೇಶಗಳಿಂದ ಪಕ್ಷಿಗಳು ಬಂದು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿ ಹೋಗ್ತವೆ. ಜನ ಅದಕ್ಕೆ ತುಂಬ ಕೋಆಪ್ರೇಟ್ ಮಾಡ್ತಾರಂತೆ. ಆ ಟೈಮ್ನಲ್ಲಿ ಪಟಾಕಿ ಹಾರಿಸೋದು, ಶಬ್ದ ಮಾಡೋದು, ಅವುಗಳಿಗೆ ಕಲ್ಲು ಹೊಡಿಯೋದು ಇವೆಲ್ಲ ಮಾಡೋದಿಲ್ಲ ಅಂತ ಕೇಳಿದ್ಮೇಲೆ ನನಗೆ ಭಾಳ ಖುಷಿಯಾಯಿತು. ಅವು ವರ್ಷಕ್ಕೊಂದ್ಸಲ ಬಂದು ಸಂತಾನೋತ್ಪತ್ತಿಯನ್ನು ಮಾಡಿ ಆಮೇಲೆ ಅವು ಮರಿಗಳ ಜೊತೆಲಿ ಹಾರುವಂಥ ಊರು ಇದು ಹಿಂದೂಪುರ ಸಮೀಪ ಬರ್ತದೆ. ಹಿಂದೂಪುರಕ್ಕೆ ಸೇರಿದ್ದು ಆಂಧ್ರ ರಾಜ್ಯಕ್ಕೆ. ಇಲ್ಲಿ ಇವಾಗ ಈ ಕಲ್ಲುಗಳೆಲ್ಲ ಪಕ್ಕದಲ್ಲಿ ಕಲ್ಲುಗಳನ್ನ ಇಲ್ಲಿ ಸ್ವಲ್ಪ ಮಣ್ಣು ನಾವು ಹಾಕಿರೋದು. ಇಲ್ಲಿ ಮಣ್ಣು ತುಂಬ ಹತ್ತಿರಕ್ಕೆ ಹಾಕ್ಬಿಟ್ಟು ಏನಾಗ್ತಂದರೆ ಬೇಲಿಯಿಂದ ಹೊರಗಡೆ ಹೋಗ್ಬಿಡ್ತದೆ ಮಣ್ಣು. ಅದಕ್ಕೆ ಇಲ್ಲಿ ನಿಯರೆಸ್ಟ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಲ್ಲುಗಳೆಲ್ಲ ಇದೆ, ಕಲ್ಲುಗಳನ್ನ ತೆಗೆದು ಇದೆಲ್ಲ ರೆಡಿ ಮಾಡಬೇಕು. ಇಲ್ಲಿ ಸ್ವಲ್ಪ ಭೂಮಿ ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಇಲ್ಲಿ SPM ಪಕ್ಕದಲ್ಲಿ ಬಂದು ಆಮೇಲೆ ಈ ಲೈನು